ಹೇ ಗಾಯ್ಸ್, ಹೆಂಗದರ ಎಲ್ಲರೂ? ನಾ ಇವತ್ತು ಬಂದೀನಿ ದ ದುಬೈ ಮಾಲ್. ನೀವೆಲ್ಲ ಕೇಳೇ ಇರ್ತೀರಿ ದುಬೈ ಮಾಲ್ ಬಗ್ಗೆ. ಇದು ವರ್ಲ್ಡ್ ಒಳಗೆ ಸೆಕೆಂಡ್ ಲಾರ್ಜೆಸ್ಟ್ ಮಾಲ್ ಐತಿ. ಇದಿರೋದ ದುಬೈ ಒಳಗಿರುವಂಥ ಡೌನ್ಟೌನ್ ಏರಿಯಾ ಒಳಗೆ. ನೆಕ್ಸ್ಟ್ ಬುರ್ಜ್ ಖಲೀಫಾ ಐತಿ. ಬರ್ರಿ ಹಂಗಿದ್ರೆ ಹೋಗೋನು ಒಳಗಡೆ. ಸೊ ಇದ ನೋಡ್ರಿ ದ ದುಬೈ ಮಾಲ್. ದುಬೈ ಮಾಲ್ ಓಪನ್ ಆಗಿ 15 ವರ್ಷ ಆಯಿತು. ಇದು 2008 ಓಪನ್ ಆಗೈತಿ. ಇಲ್ಲಿ 100 ಮಿಲಿಯನ್ಸ್ ವಿಸಿಟರ್ಸ್ ಪ್ರತಿ ವರ್ಷ ವಿಸಿಟ್ ಮಾಡ್ತಾರು. ಮತ್ತು ಈ ಮಾಲ್ ಒಳಗೆ 1200ಕ್ಕಿಂತ ಹೆಚ್ಚು ರಿಟೇಲ್ ಶಾಪ್ಸ್ ಅದಾವು. ಮತ್ತು 200ಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ಸ್ ಅದಾವು. ದುಬೈ ಮಾಲ್ ಒಳಗೆ ಶಾಪಿಂಗ್ ಮಾಡಕ್ಕೆ ಮತ್ತು ಸುತ್ತಾಡಕ್ಕೆ ಒಂದು ದಿನ ಅಂತೂ ಸಾಕ ಆಗೋದಿಲ್ಲ, ಅಷ್ಟು ದೊಡ್ಡ ಮಾಲ್ ಐತಿದ. ಈ ಮಾಲ್ ಒಳಗೆ ಭಾಳಷ್ಟು ಅಟ್ರಾಕ್ಟಿವ್ ಪ್ಲೇಸಸ್ ಅದಾವು. ಈ ಮಾಲ್ ಒಳಗೆ ಸೆಪ್ರೇಟ್ ಆಗಿ ಒಂದು ಚೈನಾ ಟೌನ್ ಅಂತ ಮಾಡಿದಾರು. ಸೊ ಇದ ನೋಡ್ರಿ ಚೈನಾ ಟೌನ್. ನೀವಿಲ್ಲಿ ಬಂದ್ರೆ ಚೈನಾಗೆ ಬಂದಂಗೆ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಚಂದ ಡೆಕೋರೇಟ್ ಮಾಡಿದಾರು. ಹಾಂಗ್ಕಾಂಗ್ದ ಒಂದು ಸ್ಟ್ರೀಟ್ ಥರ ಕಾಣಿಸ್ತೈತಿ ಇದೆಲ್ಲ. ಚೈನಾ ಟೌನ್ ಒಳಗೆ ಚೈನೀಸ್ ಸ್ಟೋರ್ಸ್ ಅದಾವು, ಚೈನೀಸ್ ರೆಸ್ಟೋರೆಂಟ್, ಫುಡ್ ಕೋರ್ಟ್ ಮತ್ತು ಚೈನೀಸ್ ಸೂಪರ್ ಮಾರ್ಕೆಟ್ ಐತಿ. ಮೊಬೈಲ್ ಸ್ಟೋರ್ಸ್ ಅದಾವು ಮತ್ತು ಈ ಥರ ಚೈನೀಸ್ ಹ್ಯಾಂಡ್ಮೇಡ್ ಯುನೀಕ್ ಐಟಮ್ಸು ಸಿಗ್ತಾವು. ಅದ್ರ ಜೊತೆಗನ ಚೈನೀಸ್ ಕಾಸ್ಟ್ಯೂಮ್ಸು ಸಿಗ್ತಾವಿಲ್ಲೇ. ಸೊ ನೀವಿಲ್ಲಿ ನೋಡ್ಬೋದು ಡ್ರ್ಯಾಗನ್ ಮತ್ತೊಂದು ದೊಡ್ಡ ಪಾಂಡಾನು ಡಿಸ್ಪ್ಲೇ ಮಾಡಿದಾರು. ಮತ್ತೊಂದು ಅಟ್ರಾಕ್ಟಿವ್ ಪ್ಲೇಸ್ ಅಂತಂತಂದ್ರೆ ದುಬೈ ಅಕ್ವೇರಿಯಂ ಮತ್ತು ಅಂಡರ್ ವಾಟರ್ ಝೂ. ಇಲ್ಲಿ 300ಕ್ಕಿಂತ ಹೆಚ್ಚು ವೆರೈಟೀಸ್ ಆಫ್ ಫಿಶಸ್ಸು ಅದಾವು, ಶಾರ್ಕ್ ಫಿಶ್ನು ಅದಾವು. ಇದೊಂದು ಭಾಳ ದೊಡ್ಡ ಅಕ್ವೇರಿಯಂ ಐತಿ. ದುಬೈ ಮಾಲ್ದ 3 ಫ್ಲೋರ್ ಒಳಗೆ ನಿಂತು ನೀವು ನೋಡಿದ್ರೂ ಕಾಣಿಸ್ತೈತಿ, ಅಷ್ಟು ದೊಡ್ಡದೈತಿದ. ಇದ್ರ ಒಳಗಡೆ ವಿಸಿಟ್ ಮಾಡಕ್ಕೆ ಸೆಪ್ರೇಟ್ ಚಾರ್ಜಸ್ಸನ್ನು ಐತಿ. ಮತ್ತು ಈ ಅಕ್ವೇರಿಯಂ ನೋಡಕ್ಕೆ ಒಳಗಡೆ ಟನಲು ಮಾಡಿದಾರು. ಇದು ಪೂರ್ತಿ ನೋಡಕ್ಕೆ ನಿಮ್ಗೆ 1 ಅವರ್ ಆದರೂ ಬೇಕಾಗ್ತತಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ ಫಿಶಸ್ ಅದಾವು ಮತ್ತು ಶಾರ್ಕನು ಐತಿ. ನೀವು ನೋಡ್ಬೋದು ಇಲ್ಲೇ. ಈ ಪ್ಲೇಸ್ ಅಂತೂ ಮಕ್ಕಳಿಗೆ ಭಾಳ ಅಂದ್ರೆ ಭಾಳನೇ ಇಷ್ಟ ಆಗ್ತೈತಿ. ಈ ಮಾಲ್ ಅಂತೂ ಭಾಳ ಅಂದ್ರೆ ಭಾಳ ಫೇಮಸ್ ಐತಿ. ಈ ಮಾಲ್ಗೆ ಭಾಳ ಸೆಲೆಬ್ರಿಟೀಸ್ ಬರ್ತಿರ್ತಾರು. ನಾ ರೀಸೆಂಟ್ಲಿ ಶಾರುಖ್ ಖಾನ್ ಅವ್ರನ್ನ ನೋಡಿನಿ, ಮತ್ತು ಕನ್ನಡ ಸೆಲೆಬ್ರಿಟಿ ಸುದೀಪ್ ಅವ್ರನ್ನ ನೋಡಿನಿ, ಮತ್ತು ದೀಪಿಕಾ ದಾಸ್ ಅವ್ರನ್ನ ನೋಡೀನಿ. ಈ ಮಾಲ್ ಒಳಗೆ ಎಲ್ಲ ಥರ ಬ್ರ್ಯಾಂಡ್ಸ್ ಶಾಪ್ಸ್ ಅದಾವು. ಸೊ ಅವರು ಇಲ್ಲಿ ಜಾಸ್ತಿ ಶಾಪಿಂಗ್ ಮಾಡಕ್ಕೆ ಬರ್ತಿರ್ತಾರು. ಚಾನೆಲ್, ಗುಚ್ಚಿ, ಡಿಯೋರ್ ಮತ್ತು ರೋಲೆಕ್ಸ್ ಅಂತ ಬ್ರ್ಯಾಂಡ್ ಶಾಪ್ಸ್ ಅದಾವಿಲ್ಲೇ. ನೀವು ಇಲ್ಲಿ ನೋಡ್ಬೋದು ಎಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ಎಷ್ಟು ಚಂದ ಡಿಸ್ಪ್ಲೇ ಮಾಡಿದಾರಂತ. ಸ್ಪೆಷಲಿ ಲೇಡೀಸ್ಗಂತೂ ಭಾಳ ಅಂದ್ರೆ ಭಾಳ ವೆರೈಟಿ ಸಿಗ್ತಾವಿಲ್ಲೇ. ನಮ್ಗೆ ನೋಡಕ್ಕೆ ಎಷ್ಟು ಚಲೋ ಕಾಣಿಸಾಕತ್ತೈತಿ, ಎಷ್ಟು ಚಲೋ ಡಿಸ್ಪ್ಲೇ ಐತಿ, ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ನು ಐತಿ ಇಲ್ಲಿ. ದುಬೈ ಮಾಲ್ ಒಳಗೆ ಇನ್ನೊಂದು ಅಟ್ರಾಕ್ಟಿವ್ ಪ್ಲೇಸ್ ಐತಿ. ಅದೇನಂದ್ರೆ ವಾಟರ್ಫಾಲ್. ಇಷ್ಟು ದೊಡ್ಡ ವಾಟರ್ಫಾಲ್ ಈ ದುಬೈ ಮಾಲ್ ಒಳಗೆ ಐತಿ. ಇದು 24 ಮೀಟರ್ ಹೈಟ್ ಐತಿ ಮತ್ತು ಇದಕ್ಕೆ ಹ್ಯೂಮನ್ ವಾಟರ್ಫಾಲ್ ಅಂತ ಕರೀತಾರು. ದುಬೈ ಮಾಲ್ಗೆ ವಿಸಿಟ್ ಮಾಡುವಂಥ ಎಲ್ಲ ವಿಸಿಟರ್ಸ್ ಇಲ್ಲಿ ಬಂದು ಫೋಟೋಸ್ ಮತ್ತು ವಿಡಿಯೋಸ್ ಮಾಡ್ಕೋತಿರ್ತಾರು. ದುಬೈ ಮಾಲ್ಗೆ ಮೆಟ್ರೋ ಕನೆಕ್ಟ್ ಐತಿ. ಸೊ ನೀವು ದುಬೈ ಮಾಲ್ಗೆ ಬರೋರಿದ್ರೆ ಮೆಟ್ರೋಯಿಂದನೂ ಬರ್ಬೋದು. ದುಬೈ ಮಾಲ್ ಮತ್ತು ಬುರ್ಜ್ ಖಲೀಫಾ ಎರಡೂ ಒಂದೇ ಕಡೆ ಅದಾವು. ನೀವು ದುಬೈ ಮಾಲ್ ನೋಡ್ಕೊತ ಸುತ್ತಾಡ್ಕೊತ ಬುರ್ಜ್ ಖಲೀಫಾ ಕಡೆನೂ ಹೋಗ್ಬೋದು. ಮತ್ತು ಈ ಮಾಲ್ ಒಳಗೆ ನಿಮ್ಗೆ ಮೊಬೈಲ, ಎಲೆಕ್ಟ್ರಾನಿಕ್ ಮತ್ತು ಕಾಸ್ಮೆಟಿಕ್ಸ್, ಕ್ಲೋತ್ ಸ್ಟೋರ ಮತ್ತು ಕಿಡ್ಸ್ ಝೋನ, ಸಿನಿಮಾ ಹಾಲ್, ರೆಸ್ಟೋರೆಂಟ್ ಎಲ್ಲನೂ ನಿಮ್ಗೆ ಸಿಗ್ತೈತಿ ಇಲ್ಲಿ. ಈ ಮಾಲ್ ಎಷ್ಟು ದೊಡ್ಡದೈತೆ ಅಂತಂದ್ರೆ ನಿಮ್ಗೆ ಶಾಪಿಂಗ್ ಮಾಡ್ತಾ ಸುತ್ತಾಡ್ತಾ ಟೈಮ್ ಸ್ಪೆಂಡ್ ಆಗಿದ್ದ ಗೊತ್ತಾಗೋದಿಲ್ಲ. ಒಂದು ದಿನ ಅಂತೂ ಸಾಕ ಆಗೋದಿಲ್ಲ ನಿಮ್ಗೆ. ನೋಡ್ರಿ ಈಗ ಮಾಲಿಂದ ಎಕ್ಸಿಟ್ ಆಗಿ ಬುರ್ಜ್ ಖಲೀಫಾ ಕಡೆ ಹೋಗಾತೀನಿ. ನೀವು ನೋಡ್ಬೋದು ಎಷ್ಟು ಚಂದ ಕಾಣಿಸಾಕತ್ತೈತಿ ಬುರ್ಜ್ ಖಲೀಫಾ ನೈಟ್ ವ್ಯೂ ಅಂತ. ಸೊ ಹಿಂಗೈತೆ ನೋಡ್ರಿ ದುಬೈ ಮಾಲ್ ಮತ್ತು ಬುರ್ಜ್ ಖಲೀಫಾ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಓಕೆ ಗಾಯ್ಸ್, ಬಾಯ್.